ಕಾಲದ ಗಣನೆಗೆ ಅನುಸಾರವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯನ ಗತಿಗೆ ಅನುಸಾರವಾಗಿ ದಕ್ಷಿಣಾಯನ ಮತ್ತು ಉತ್ತರಾಯಣ ಅನ್ನತಕ್ಕಂತಹ ಎರಡು ವಿಭಾಗವನ್ನು ಮಾಡಿದ್ದಾರೆ. ಉಪಾಸನಾ ಮಾರ್ಗವಾಗಿ ಹೋಗತಕ್ಕಂಥವರಿಗೆ ದಕ್ಷಿಣಾಯನದಲ್ಲಿ ವಿಶೇಷವಾದಂತಹ ಪರ್ವಕಾಲಗಳು ಇರುತ್ತೆ. ಅರ್ಚನಾ ಮಾರ್ಗದಲ್ಲಿ ಹೋಗತಕ್ಕಂಥವರಿಗೆ ಉತ್ತರಾಯಣದಲ್ಲಿ ವಿಶೇಷವಾದಂತಹ ಪರ್ವಕಾಲಗಳು ಬರುತ್ತೆ. ಆದ್ದರಿಂದ ಉಪಾಸನ ಪ್ರಾಧಾನ್ಯವಾಗಿರತಕ್ಕಂತಹ ದಕ್ಷಿಣಾಯನ ಮತ್ತು ಉತ್ತರಾಯಣಕ್ಕೆ ವಿಶೇಷವಾದಂತಹ ದೇವಯಾನ ಆಗಿರತಕ್ಕಂತಹ ಉತ್ತರಾಯಣಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇರುವುದರಿಂದ ಅದರಲ್ಲೂ ಕೂಡ ಈ ಉತ್ತರಾಯಣದಲ್ಲಿ ಸೂರ್ಯನಿಗೆ ಸಂಬಂಧಿಸಿರತಕ್ಕಂತಹ ಒಂದು ವಿಶೇಷವಾದಂತಹ ಮಾಸವಾದಂತಹ ಮಾಘ ಮಾಸ ಬರುವುದರಿಂದ ಇದು ಮಕರ ಸಂಕ್ರಾಂತಿ ಅಂಥೇಳಿ ಕರೆಸಿಕೊಳ್ಳುತ್ತೆ.